ಅಂದಿದ್ದ ಮಿಚೆಲ್ ಸ್ಯಾಂಟ್ನರ್ ಸೋತ ಬೆನ್ನಲ್ಲೇ ನೀಡಿದ್ದು ಅಚ್ಚರಿ ಹೇಳಿಕೆ. ಸೂರ್ಯಕುಮಾರ್ ಯಾದವ್ ನೇತೃತ್ವದಲ್ಲಿ ಟೀಂ ಇಂಡಿಯಾ 2026ರ ಟಿ20 ವಿಶ್ವಕಪ್ ವಿಜೇತರಾಗಿ ಹೊರಹೊಮ್ಮಿದೆ. ಇಡೀ ದೇಶದಲ್ಲಿ ಸಂಭ್ರಮ ಮನೆ ಮಾಡಿದ್ದರೆ ನ್ಯೂಜಿಲೆಂಡ್ ಮಾತ್ರ ಕೊನೆಯ ಹೆಜ್ಜೆಯಲ್ಲಿ ವಿಶ್ವಕಪ್ ಕಳೆದುಕೊಂಡಿದ್ದಕ್ಕೆ ಬೇಸರಗೊಂಡಿದೆ. ಭಾನುವಾರ ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ನಡೆದ ಫೈನಲ್ ಪಂದ್ಯದಲ್ಲಿ ಕಿವೀಸ್ ತಂಡವು ಭಾರತದ ವಿರುದ್ಧ 96 ರನ್ಗಳಿಂದ ಹೀನಾಯವಾಗಿ ಸೋಲುಂಡಿತು. ಈ ಬಗ್ಗೆ ಮಾತನಾಡಿದ ಕಿವೀಸ್ ನಾಯಕ ಮಿಚೆಲ್ ಸ್ಯಾಂಟ್ನರ್, ಫೈನಲ್ ಪಂದ್ಯವನ್ನು ಸೋತಿರುವುದು ನೋವಿನ ಸಂಗತಿ ಎಂದರು. ಭಾರತ ನೀಡಿದ ಅದ್ಭುತ ಪ್ರದರ್ಶನದಿಂದಾಗಿ ನಾವು ಸೋತೆವು ಎಂದು ಹೇಳಿದರು. ತಮ್ಮ ತವರು ನೆಲದಲ್ಲಿ ಲಕ್ಷಾಂತರ ಅಭಿಮಾನಿಗಳ ನಡುವೆ ತೀವ್ರ ಒತ್ತಡದಲ್ಲಿ ಭಾರತದ ಆಟಗಾರರು ತೋರಿದ ಅಸಾಧಾರಣ ಪ್ರದರ್ಶನಕ್ಕಾಗಿ ಅವರನ್ನ ಶ್ಲಾಘಿಸಿದರು. ಪಂದ್ಯದ ಬಳಿಕ ಮಾತನಾಡಿದ ಮಿಚೆಲ್ ಸ್ಯಾಂಟ್ನರ್, ಈ ಪಂದ್ಯವನ್ನು ನಾವು ಸೋತರೂ ಕೂಡ ನಮಗೆ ತುಂಬಾ ಹೆಮ್ಮೆ ಎನಿಸ್ತಾ ಇದೆ. ನಾವು ಫೈನಲ್ ತಲುಪಿದ್ದಕ್ಕೆ ಮತ್ತು ನಮ್ಮ ತಂಡದ ಆಟಗಾರರನ್ನು ನೋಡಲು ನನಗೆ ತುಂಬಾ ಹೆಮ್ಮೆಯಾಗುತ್ತಿದೆ ಎಂದರು. ಈ ಮೆಗಾ ಟೂರ್ನಮೆಂಟ್ನ ಅಂತ್ಯದಲ್ಲಿ ನಾವು ಕೆಲವು ಸವಾಲುಗಳನ್ನು ಎದುರಿಸಿದೆವು. ಆದಾಗ್ಯೂ ನಾವು ಪ್ರತಿ ಹಂತದಲ್ಲೂ ಅವುಗಳನ್ನು ಜಯಿಸಿ ಉತ್ತಮ ಪ್ರದರ್ಶನದೊಂದಿಗೆ ಮುನ್ನಡೆದಿದ್ದೇವೆ. ಇಂದು ರಾತ್ರಿ ಲಕ್ಷಾಂತರ ಪ್ರೇಕ್ಷಕರ ಮುಂದೆ ನಾವು ಉತ್ತಮ ತಂಡ ಎದುರು ನೋಡುತ್ತಿದ್ದೇವೆ ಎಂದು ಸ್ಯಾಂಟ್ನರ್ ಹೇಳಿದರು. ಭಾರತದಲ್ಲಿ ಆಡುವಾಗ ಕಿವೀಸ್ ತಂಡಕ್ಕೆ ಸಿಗುವ ಬೆಂಬಲದ ಬಗ್ಗೆ ಮಾತನಾಡಿದ ಸ್ಯಾಂಟ್ನರ್, ನಾವು ಇಲ್ಲಿ ಆಡುವ ಹೆಚ್ಚಿನ ಪಂದ್ಯಗಳಲ್ಲಿ ಪ್ರೇಕ್ಷಕರಿಂದ ದೊರೆತ ಬೆಂಬಲ ಅವಿಸ್ಮರಣೀಯ. ತವರಿನಲ್ಲಿ ಫೈನಲ್ ಪಂದ್ಯ ಆಡುವುದು ತುಂಬಾ ಒತ್ತಡದಿಂದ ಕೂಡಿರುತ್ತದೆ. ಆದರೆ ಆ ಒತ್ತಡವನ್ನು ನಿವಾರಿಸಿ ವಿಶ್ವ ಚಾಂಪಿಯನ್ ಆದ ಭಾರತವನ್ನು ನಾವು ಅಭಿನಂದಿಸಲೇಬೇಕು ಎಂದು ಕೊಂಡಾಡಿದ್ರು. ಸೂಪರ್ 8 ಮತ್ತು ಸೆಮಿಫೈನಲ್ ಪಂದ್ಯಗಳಲ್ಲಿಯೂ ಟೀಂ ಇಂಡಿಯಾ ತುಂಬಾ ಚೆನ್ನಾಗಿ ಆಡಿದ್ರು. ಆದಾಗ್ಯೂ ಫೈನಲ್ನಲ್ಲಿ ಭಾರತ ಅದ್ಭುತವಾಗಿ ಆಡಿ ನಮ್ಮನ್ನ ಸೋಲಿಸಿತು. ಈ ಪಂದ್ಯದಲ್ಲಿ ಸೋತ ನಂತರವೂ ನಮ್ಮ ಕಿವೀಸ್ ಹುಡುಗರು ಈ ಮಟ್ಟಕ್ಕೆ ಬಂದು ನಿಂತಿದ್ದಕ್ಕಾಗಿ ಹೆಮ್ಮೆ ಪಡುತ್ತಾರೆ ಎಂದು ಸ್ಯಾಂಟ್ನರ್ ಹೇಳಿದ್ರು. ಹಾರ್ಟ್ ಬ್ರೇಕ್ ಮಾಡ್ತೀವಿ. ಅಂದಹಾಗೆ ಫೈನಲ್ ಪಂದ್ಯಕ್ಕೂ ಮುನ್ನ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ್ದ ಸ್ಯಾಂಟ್ನರ್, ಅಂತಿಮ ಪಂದ್ಯದಲ್ಲಿ ನಾವು ಗೆಲ್ಲುವ ಮೂಲಕ ಟೀಂ ಇಂಡಿಯಾದ ಅಭಿಮಾನಿಗಳ ಹಾರ್ಟ್ ಬ್ರೇಕ್ ಮಾಡ್ತೀವಿ. ಇಡೀ ಕ್ರೀಡಾಂಗಣವನ್ನು ಸೈಲೆಂಟ್ ಮಾಡುತ್ತೇವೆ ಎಂದಿದ್ದರು. ಆದರೆ ಇದೀಗ ಟೀಂ ಇಂಡಿಯಾದ ಶಿಳ್ಳೆ ಚಪ್ಪಾಳೆಗಳ ಅಲೆಯಲ್ಲಿ ಕಿವೀಸ್ ಕೊಚ್ಚಿ ಹೋಗಿದೆ. ಸ್ಯಾಂಟ್ನರ್ ನೀಡಿದ್ದ ಹೇಳಿಕೆ ಇದೀಗ ಅವರಿಗೆ ತಿರುಮಂತ್ರವಾಗಿದ್ದು ಸಿಕ್ಕಾಪಟ್ಟೆ ಟ್ರೋಲ್ ಆಗುತ್ತಿದ್ದಾರೆ. ನೋ ಪ್ರೇಕ್ಷೆ, ನೋ ಊಹಾಪೋಹ. ತಾಜಾ ಸುದ್ದಿ ನಿಖರ ಮಾಹಿತಿಗೆ ಬ್ರೌಸ್ ಮಾಡಿ ವಿಜಯವಾಣಿ.net. QR ಕೋಡ್ ಸ್ಕ್ಯಾನ್ ಮಾಡಿ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ.